ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಯ್ಯೋರಭಿಸ್ರವಂತು ನಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಕ್ಷೇಮದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶನಿಯ ಒಂದು ಬದಲಾವಣೆಗಳು, ಶನಿಯ ಒಂದು ವಕ್ರತ್ವ ಹಾಗೂ ಶನಿ ತನ್ನ ಸ್ಥಾನವನ್ನ ಯಾವ ರೀತಿಯಾಗಿ ಮುಂದುವರಿಸ್ತಾರೆ ಅನ್ನುವಂಥ ವಿಶೇಷವಾದ ವಿಡಿಯೋ ಈಗ ನಾವು ನೋಡೋಣ. ಮುಖ್ಯವಾಗಿ ಇದೇ ಜುಲೈ ತಿಂಗಳು 26ನೇ ತಾರೀಕು 2026 ಶನಿ ಬಂದು ವಕ್ರ ಪ್ರಾರಂಭ ಆಗತ್ತೆ. ಶನಿ ವಕ್ರಾರಂಭ ಅಂತ ನಾವು ಹೇಳ್ತೀವಿ. ಆ ವಕ್ರ ತ್ಯಾಗ ಆಗೋದು ಯಾವಾಗ ವಕ್ರ ತ್ಯಾಗ ಆಗತ್ತೆ ಅಂದ್ರೆ 9ನೇ ತಾರೀಕು ಡಿಸೆಂಬರ್ 2020ಕ್ಕೆ ವಕ್ರ ತ್ಯಾಗ ಆಗತ್ತೆ. ಏನಿದು ವಕ್ರ ಅಂತಂದ್ರೆ 12 ರಾಶಿಗಳಲ್ಲಿ ಯಾವ ರಾಶಿ ಮೇಲೆ ಇದರ ಪಾಸಿಟಿವ್ ಪ್ರಭಾವ ಮತ್ತೆ ನೆಗೆಟಿವ್ ಪ್ರಭಾವ ಇರುತ್ತೆ ಅಂತ ತಿಳ್ಕೊಬೇಕು ನೀವು. ಶನಿ ವಕ್ರ ಅಂತಂದ್ರೆ ಇಂಗ್ಲಿಷಲ್ಲಿ ಅದನ್ನ ರೆಟ್ರೋಗ್ರೇಡ್ ಅಂತ ಕರಿತೀವಿ ನಾವು. ಈಗ ನೇರ ಚಲನೆ, ಹಿಂಚಲನೆ ಅಂತ ಕರಿತೀವಿ. ಈಗ ನಿಮಗೆ ಗೊತ್ತಿದೆ, ರಾಹು ಮತ್ತೆ ಕೇತುಗಳು ಅವರು ಯಾವಾಗಲೂ ಕೂಡ ಹಿಂಚಲನೆ, ವಕ್ರಿಯಾಗೇ ಇರ್ತಾರೆ. ಎನಿ ಟೈಮ್ ಅವ್ರಿಗೆ ನಿಮಗೆ ಸೀದಾ ಬರೋದೇ ಇಲ್ಲ, ನೇರವಾಗಿ ಹೋಗೋದೇ ಇಲ್ಲ, ವಕ್ರಿ, ಉಲ್ಟಾ ಪ್ರದಕ್ಷಿಣೆ ಅಂತ ಕರಿತೀವಿ ಆಡುಭಾಷೆಯಲ್ಲಿ. ರೆಟ್ರೋಗ್ರೇಡ್ ಸಿಸ್ಟಮ್ ಅಂತ ಹೇಳ್ತೀವಿ ಯಾರಿಗೆ? ರಾಹು ಕೇತುಗಳೇ. ಅದೇ ರೀತಿ ಕೆಲವೊಂದು ಗ್ರಹಗಳು ವಕ್ರಿ ಆಗತ್ತೆ. ಎಕ್ಸಾಂಪಲ್, ಗುರು ವಕ್ರಿ ಆಗ್ತಾರೆ, ಶನಿ ವಕ್ರಿ ಆಗ್ತಾರೆ, ಬುಧ ವಕ್ರಿ ಆಗ್ತಾರೆ, ಕುಜ ವಕ್ರಿ ಆಗ್ತಾರೆ, ಶುಕ್ರ ವಕ್ರಿ ಆಗ್ತಾರೆ. ಇದೆಲ್ಲ ವಕ್ರಿ ಆಗುವಂತಹ ಗ್ರಹಗಳು. ಈಗ ನೋಡಿ, ಸೂರ್ಯ ವಕ್ರಿ ಆಗೋದೇ ಇಲ್ಲ, ರಾಹುಕೇತುಗಳಂತೂ ಎನಿ ಟೈಮ್ ವಕ್ರಿನೇ. ವಕ್ರಿ ಅಂತಂದ್ರೆ ತಮ್ಮ ಬದಲಾವಣೆ. ಈಗ 2025 ಫೆಬ್ರವರಿ 28ನೇ ತಾರೀಕು, ಮಾರ್ಚ್ 28ನೇ ತಾರೀಕು ಆ ರೇಂಜ್ ಅಲ್ಲಿ ಶನಿ ಬಂದು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡಿ ಮೀನರಾಶಿಯನ್ನ ಪ್ರವೇಶ ಮಾಡಿದ್ರು. 28/2/2025ಕ್ಕೆ ಮೀನರಾಶಿಗೆ ಪ್ರವೇಶ ಮಾಡಿದ್ರು. ಪ್ರವೇಶ ಮಾಡಿದ್ಮೇಲೆ 0 ಡಿಗ್ರಿಯಿಂದ ಶುರು ಆಗಿ ಮೀನರಾಶಿಯಲ್ಲಿ ಕಂಟಿನ್ಯೂ ಆಗಿ ಅವರು ಪ್ರಯಾಣವನ್ನ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಹೀಗೆ ಕಂಟಿನ್ಯೂ ಮಾಡ್ಕೋತಾನೆ ಬಂದ್ರು. ಅಂದ್ರೆ ನೇರ ಚಲನೆ ಮಾಡ್ಕೋತಾ ಬಂದ್ರು. 30 ಡಿಗ್ರಿ ಕ್ರಾಸ್ ಆದ್ಮೇಲೆ ಮತ್ತೆ ಅವರು ಮೇಷರಾಶಿಗೆ ಹೋಗ್ಬೇಕಲ್ಲ. ಆದ್ರೆ ತಾತ್ಕಾಲಿಕವಾಗಿ ಶನಿ ಬಂದು ಒಂದು ಸ್ಟಾಪ್ ಅನ್ನ ತಗೊಂಡು ಮತ್ತೆ ವಾಪಸ್ಸು ಉಲ್ಟಾ, ಅಂದ್ರೆ ಈಗ ಉದಾಹರಣೆಗೆ ಒಂದು 15 ಡಿಗ್ರಿಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಮತ್ತೆ 14 ಡಿಗ್ರಿ, 13 ಡಿಗ್ರಿ, 12 ಡಿಗ್ರಿ ಹೀಗೆ ಉಲ್ಟಾ ಬರ್ತಾರೆ, ವಾಪಸ್ ಬರ್ತಾರೆ. ಅದನ್ನ ವಕ್ರಿ ಅಂತ ಕರಿತೀವಿ ನಾವು. ಈ ವಕ್ರತ್ವ ಒಟ್ಟು ಎಷ್ಟು ದಿನ ಇರುತ್ತೆ ಅಂದ್ರೆ 4 ತಿಂಗಳು 15 ದಿನಗಳು ಇರುತ್ತೆ, 4.5 ತಿಂಗಳು ಇರುತ್ತೆ. 19 ವಾರ 4 ದಿನಗಳು ಈ ಶನಿ ಬಂದು ವಕ್ರಿ ಆಗಿರುತ್ತೆ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ 137 ದಿನಗಳು ಶನಿ ತಮ್ಮ ವಕ್ರತ್ವವನ್ನ ಪಡ್ಕೋತಾರೆ. ಈ ಮಧ್ಯೆ ಶನಿ ವಕ್ರಿ ಆದಾಗ ಕೆಲವೊಂದು ಗ್ರಹಗಳ ಆಧಾರದ ಮೇಲೆ ಕೆಲವೊಂದು ರಾಶಿಗಳಿಗೆ ಸಿಹಿ ಕಹಿ ಅನ್ನುವಂಥದ್ದು ಹೇಳ್ಬೋದು. ಈಗ ಎಕ್ಸಾಂಪಲ್, ಶನಿ ಬಂದು ಮೀನರಾಶಿಯಲ್ಲಿ ಕುತ್ಕೊಂಡಿದ್ದಾರೆ. ವಕ್ರಿ ಆದಾಗ ಏನಾಗುತ್ತೆ? ಮೀನರಾಶಿಯಿಂದ ಕುಂಭರಾಶಿ ಕಡೆಗೆ ಮುಖ ಮಾಡ್ತಾರೆ. ಅವಾಗ ಶನಿಯನ್ನ ಕುಂಭರಾಶಿಯಲ್ಲಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಾ? ಅಂದ್ರೆ ಆ ಕಡೆ ಮುಖ ಮಾಡಿರೋದ್ರಿಂದ ಸಂಪೂರ್ಣ ಕುಂಭರಾಶಿಗೆ ಬಂದೇನು ಕುತ್ಕೊಂಡ್ಬಿಡಲ್ಲ, ಕನ್ಸಿಡರ್ ಮಾಡಬೇಕು. ಇನ್ನೂ ನಿಮ್ಗೆ ಡೆಪ್ತ್ ಆಗಿ ಹೇಳಬೇಕು ಅಂತಂದ್ರೆ ಗ್ರಹ ಸ್ಥಿತಿಗಳ ಡಿಗ್ರಿ ವೈಸ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಿದೆ ಒಂದು ಸ್ವಲ್ಪ. ವೇದಿಕ್ ಅಸ್ಟ್ರಾಲಜಿ ರಿಲೇಟೆಡ್ ಆಗಿರತಕ್ಕಂಥ ವಿಚಾರ. ಈಗ ನೋಡಿ, 26ನೇ ತಾರೀಕು ಜುಲೈ ತಿಂಗಳಿಗೆ ಶನಿ ಎಷ್ಟು ಡಿಗ್ರಿ ಬಂದಿರ್ತಾರೆ ಅಂತಂದ್ರೆ 20 ಡಿಗ್ರಿ ಪಾಯಿಂಟ್ 28 20.28 ಡಿಗ್ರಿಗೆ ಬಂದಿರ್ತಾರೆ. ಅದೇ ಯಾರು? ಶನಿ. ಅಲ್ಲಿಗೆ ಇನ್ನು 10 ಡಿಗ್ರಿ ದಾಟ್ಬಿಟ್ರೆ ಮುಗಿದೋಯ್ತು. ಏನೋ ಅವ್ರು ಮೇಷರಾಶಿಗೆ ಬರಬೇಕು. ಆದರೆ ಯಾವಾಗ ವಕ್ರಿಯನ್ನ ಪಡಿತಾರೋ, ಎಕ್ಸಾಂಪಲ್ ಅದನ್ನು ಕೊಡ್ತೀನಿ ನಾನು ನಿಮ್ಗೆ. ನಾವು ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ ತಗೊಳ್ಳೋಣ. ಅಕ್ಟೋಬರ್ 30ನೇ ತಾರೀಕಿಗೆ ತಗೊಂಡ್ರೆ ಶನಿ ಬಂದು 15 ಡಿಗ್ರಿಗೆ ಬಂದಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಮಗೆ
ತಿರ್ಗಾ ನಾವು ನವೆಂಬರ್ ತಗೊಂಡ್ರೆ ಡಿಸೆಂಬರ್ 1ನೇ ತಾರೀಕಿಗೆ ತಗೊಂಡ್ರೆ ಶನಿ ಬಂದು 13.52 ಡಿಗ್ರಿಗೆ ಬಂದಿರ್ತಾರೆ ಮೀನರಾಶಿಯಲ್ಲಿ. ಅದಾದ್ಮೇಲೆ ಎಷ್ಟನೇ ತಾರೀಕು, ನಿಮಗೆ 9ನೇ ತಾರೀಕು ಮತ್ತೆ ಮುಂದಕ್ಕೆ ಚಲನೆ ಮಾಡ್ಲಿಕ್ಕೆ ಶುರುವಾಗ್ತಾರೆ. ಅರ್ಥಾತ್ ಈ ಒಂದು ಶನಿ ವಕ್ರಿಯಿಂದ ಮಕರ ರಾಶಿಯವರಿಗೆ ತಾತ್ಕಾಲಿಕವಾದಂತ ಸಾಡೆ ಸಾತಿ ಮತ್ತೆ ಪ್ರಾರಂಭ ಆಗುತ್ತೆ. ಮಕರ ರಾಶಿಯವರಿಗೆ ತಾತ್ಕಾಲಿಕವಾದಂತ ಸಾಡೆ ಸಾತಿ ಅಂತ್ಯ ಶನಿ ಪ್ರಭಾವ 137 ದಿನಗಳು ಮಕರ ರಾಶಿಯವರಿಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಗುರುಗಳೇ, ಇವಾಗ ತಾನೇ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗೀತು, ಮತ್ತೆ ನೀವು ಸಾಡೆ ಸಾತಿ ಅಂತ ಇದ್ದೀರಲ್ಲ ಅಂತಂದ್ರೆ ಅಂತ್ಯ ಶನಿ ಪ್ರಭಾವ. ಬಟ್ ಇದು ಒರಿಜಿನಲ್ ಸಾಡೆ ಸಾತಿ ಅಲ್ಲದೆ ಇರೋದ್ರಿಂದ ಅದರ ಎಫೆಕ್ಟ್ ಅನ್ನುವಂಥದ್ದು ಜಾಸ್ತಿ ಇರಲ್ಲ. ಬಟ್ ಮಕರ ರಾಶಿಯವರಿಗೆ ಶನಿ ಪ್ರಭಾವ 137 ದಿನ ಕನ್ಫರ್ಮ್ ಅಂತ ಆಯ್ತು. ಯಾವಾಗ 137 ದಿನ ಕನ್ಫರ್ಮ್ ಆಗುತ್ತೋ ಅಲ್ಲಿಗೆ ವಿಶೇಷವಾಗಿ ಮಕರ ರಾಶಿಯವರು ಶನಿ ಪ್ರೀತಿ, ಶನಿ ಶಾಂತಿಯನ್ನ ಮಾಡ್ಕೋಬೇಕಾಗತ್ತೆ. ಖಂಡಿತ ಮಾಡ್ಕೋಬೇಕು. ಹಾಗಾಗಿ ಮಕರ ರಾಶಿಯವರು ಖಂಡಿತ ಶನಿ ಶಾಂತಿ ಇತ್ಯಾದಿಗಳು ಮಾಡ್ಕೋಬೇಕಾಗತ್ತೆ. ಅಂಡ್ ನಿಮ್ಮ ಮೂಲ ಜಾತಕದಲ್ಲಿ ಏನಾದ್ರೂ ಶನಿ ಬಲಿಷ್ಠವಾಗಿದ್ರೆ ಅವಶ್ಯಕತೆ ಇಲ್ಲ, ಪರಿಹಾರ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ಇಷ್ಟು ದಿನ ಕುಂಭರಾಶಿಯವರಿಗೆ ಅಂತ್ಯ ಶನಿ ಅಂತ ಕರಿತಾ ಇದ್ವಿ. ಅದೇನು ಬಿಟ್ಟು ಹೋಗ್ತಾ ಇದೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟೋಗ್ತಾನೆ ಅಂತ ಹೇಳಿ ಹೇಳ್ತಾ ಇದ್ವಿ ನಾವು. ಆದರೆ ಈ ಸಂದರ್ಭದಲ್ಲಿ 137 ದಿನ ಶನಿ ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಜನ್ಮ ಶನಿ ಪ್ರಭಾವ ಅಪ್ಲೈ ಆದಾಗ ಸಾಧಾರಣವಾಗಿ ಏನಾಗುತ್ತೆ, ಶನಿ ಜನ್ಮದಲ್ಲಿದ್ದಾಗ ಹಿಂಸೆ ಜಾಸ್ತಿ. ಕುಂಭರಾಶಿಯವರು ಆ ಹಿಂಸೆ ಏನು ಅಂತ 2.5 ವರ್ಷ ಪಟ್ಟಿದ್ದೀರಾ. ಈಗಲೂ ತಾತ್ಕಾಲಿಕವಾಗಿ 137 ದಿನಗಳು ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ, ಮೀನರಾಶಿಯವರಿಗೆ ಪ್ರಾರಂಭಿಕ ಶನಿ ಪ್ರಭಾವ, ಅಲ್ಲಿಗೆ ಮೇಷರಾಶಿಯವರಿಗೆ ತಾತ್ಕಾಲಿಕವಾಗಿ 137 ದಿನಗಳು ಸಾಡೆ ಸಾತಿಯಿಂದ ಬಿಡುಗಡೆ ತಾತ್ಕಾಲಿಕವಾಗಿ. ಇದಾದ್ಮೇಲೆ ಮತ್ತೆ ನಿಮಗೆ 7 ವರ್ಷ ಚಿಲ್ಲರೆ ಇರುತ್ತೆ ಬಿಡಿ, ಅದು ಸೆಕೆಂಡ್ರಿ. ಬಟ್ ತಾತ್ಕಾಲಿಕವಾಗಿ 137 ದಿನಗಳು ಮೇಷರಾಶಿಯವರಿಗೆ ಒಂದು ರಿಲೀಫ್ ಸಿಕ್ದಂಗಾಯ್ತು. ಮೇಷರಾಶಿಯವರು ಜುಲೈ 26ನೇ ತಾರೀಕಿಂದ ನಿಮಗೆ ಸಾಡೆ ಸಾತಿ ಅಂತ ಕನ್ಸಿಡರ್ ಮಾಡಬೇಡಿ. 137 ದಿನಗಳು. ಅಲ್ಲಿಗೆ ಮಕರ ಅಂತ್ಯ ಶನಿ, ಕುಂಭ ಜನ್ಮ ಶನಿ, ಮೀನ ಪ್ರಾರಂಭ ಶನಿ ಅಂತ ಆಯ್ತು. ಆ ತರ ತಗೊಳ್ಬೇಕು ನಾವು ಅನಾಲಿಸಿಸ್ ಮಾಡಬೇಕಾದ್ರೆ. ಆಯ್ತಲ್ಲ. ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಅರ್ಧಾಷ್ಟಮ ಮತ್ತು ಪಂಚಮ ವಿಚಾರ. ಈಗ ಎಷ್ಟು ದಿನ ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇತ್ತು. ಈಗ ಶನಿ ವಕ್ರಿ ಆಗೋದ್ರಿಂದ ಧನುರ್ರಾಶಿಯವರಿಗೆ ಅರ್ಧಾಷ್ಟಮ ಶನಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ತು. ತಾತ್ಕಾಲಿಕವಾಗಿ ರಿಲೀಫ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. 137 ದಿನಗಳು ನೀವು ಆರಾಮಾಗಿರಿ, ಶನಿ ಪ್ರಭಾವ ನಿಮ್ಮ ಮೇಲೆ ಇರೋದಿಲ್ಲ, ಅರ್ಧಾಷ್ಟಮ ಬರೋದಿಲ್ಲ. ಅದೇ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇತ್ತು ಇಷ್ಟು ದಿನ, ಈಗ ವಕ್ರಿ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿ ಅಂತ ಆಯ್ತು. ವೃಶ್ಚಿಕ ರಾಶಿಯವರಿಗೆ ವಕ್ರಿ ಆದ್ರೂ ಒಂದೇ, ಆಗ್ಲಿಲ್ಲ ಅಂದ್ರೂ ಒಂದೇ. ಯಾಕಂದ್ರೆ ನಿಮ್ಗೆ ವಕ್ರಿ ಆಗ್ಲಿಲ್ಲ ಅಂದ್ರೆ ಪಂಚಮ ಶನಿ, ಆದ್ರೆ ಅರ್ಧಾಷ್ಟಮ ಶನಿ, ಏನ್ ದೊಡ್ಡ ವ್ಯತ್ಯಾಸ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಏನ್ ದೊಡ್ಡ ಬದಲಾವಣೆ ಇರಲ್ಲ, ನಡ್ಕೊಂಡು ಹೋಗುತ್ತೆ. ಈಗ ಹೇಗಿದೆಯೋ ಕಷ್ಟ ಸುಖಗಳು ಹಂಗೆ ನಡ್ಕೊಂಡು ಹೋಗುತ್ತೆ. ಬಿಟ್ರೆ ಧನುರ್ ರಾಶಿಯವರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನೋದು ಸಿಗುತ್ತೆ 137 ದಿನಗಳು. ಯಾರಿಗೆ ಆಡಾಗುತ್ತೆ ಪಂಚಮ ಶನಿ ಅಂತಂದ್ರೆ ಅವಾಗ ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ತಾತ್ಕಾಲಿಕವಾಗಿ ಹೋಗಿ ಅರ್ಧಾಷ್ಟಮ ಶನಿ ಶುರುವಾಯಿತು. ಹಾಗಾದ್ರೆ ಪಂಚಮ ಶನಿ ಒಂದು ರಾಶಿಗೆ ಆಡಾಗಬೇಕಲ್ಲ. ಯಾವ ರಾಶಿಗೆ ಅಂದ್ರೆ ತುಲಾ ರಾಶಿಗೆ 137 ದಿನ ತುಲಾ ರಾಶಿಯವರಿಗೆ ಆಡ್ ಆಯ್ತು. ಹೇಗೆ ಮಕರ ರಾಶಿಗೆ ಸಾಡೆ ಸಾತಿಯ ಒಂದು ಅಂತ್ಯ ಭಾಗ 137 ದಿನಗಳು ತಾತ್ಕಾಲಿಕವಾಗಿ ಬರುತ್ತೋ, ಹಾಗೆ ಪಂಚಮ ಶನಿ ಪ್ರಭಾವ ವಿಶೇಷವಾಗಿ ತುಲಾ ರಾಶಿಯವರಿಗೆ ಒಂದು 137 ದಿನಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ತುಲಾ ರಾಶಿಯವರು ಜಾಗ್ರತೆ ವಹಿಸಬೇಕು. ಮತ್ತೆ ವೃಶ್ಚಿಕ ರಾಶಿಯವರು ಜಾಗ್ರತೆ ವಹಿಸಬೇಕು. ಶನಿದೇವರ ದರ್ಶನ ಮಾಡುವಂಥದ್ದು, ಶನಿ ಪ್ರೀತಿ ಮಾಡುವಂಥದ್ದು ಒಳ್ಳೆಯದು. ಸರಿ, ಹಾಗಾದ್ರೆ ಅಷ್ಟಮ ಪ್ರಭಾವ ಅಂತ ಹೇಳ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ಈಗ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಇಷ್ಟು ದಿನ ಗುರು ಚೆನ್ನಾಗಿತ್ತು, ಗುರುಬಲ ಇತ್ತು, ನಿಮಗೆ ಜೂನ್ 2ನೇ ತಾರೀಕುವರೆಗೂ ಗುರುಬಲ ಇತ್ತು. ಹಾಗಾಗಿ ಅಷ್ಟಮ ಶನಿ ಪ್ರಭಾವ ನಿಮಗೆ ಅಪ್ಲೈ ಆಗಿರಲಿಲ್ಲ.
ಜೂನ್ 2ನೇ ತಾರೀಕು ಆದ್ಮೇಲೆ ಗುರುಬಲನೂ ಹೋಯ್ತು, ಅಷ್ಟಮ ಶನಿ ಪ್ರಭಾವನೂ ಉಂಟಾಯ್ತು, ಅಲ್ಲಿ ಒಂದ್ ಸ್ವಲ್ಪ ಗೊಂದಲ ಕನ್ಫ್ಯೂಷನ್ ಶುರುವಾಯ್ತು. ಬಟ್ ಅದು 2 ತಿಂಗಳು ಮಾತ್ರನೇ. ಈಗ ಸಿಂಹ ರಾಶಿಯವರಿಗೆ 27ನೇ ತಾರೀಕು ಜುಲೈ ತಿಂಗಳು 2026ರಿಂದ 9ನೇ ತಾರೀಕು ಡಿಸೆಂಬರ್ ತಿಂಗಳು 2026ರವರೆಗೂ 137 ದಿನ ಅಷ್ಟಮ ಶನಿ ಪ್ರಭಾವ ಇರೋದಿಲ್ಲ. ತಾತ್ಕಾಲಿಕವಾಗಿ ನಿಮಗೆ ಶಮನ ಆಗಿದೆ, ಕಡಿಮೆ ಆಗಿದೆ, ತಾತ್ಕಾಲಿಕವಾಗಿ ಇಲ್ಲ. 137 ಡೇಸ್ ನೀವು ಎಂಜಾಯ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ತಾತ್ಕಾಲಿಕವಾಗಿ ಬಿಡುಗಡೆ ಆಗುತ್ತೆ ಅಂತಂದ್ರೆ ಇನ್ನೊಂದು ರಾಶಿಗೆ ಬರಬೇಕಲ್ಲ. ಆ ರಾಶಿ ಯಾವುದಂದ್ರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ತಾತ್ಕಾಲಿಕವಾಗಿ ಶುರುವಾಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ, ತುಲಾ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ, ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಭಾವ, ಮಕರ ರಾಶಿಯವರಿಗೆ ಅಂತ್ಯ ಶನಿ ಪ್ರಭಾವ, ಕುಂಭ ರಾಶಿಯವರಿಗೆ ಜನ್ಮ ಶನಿ ಪ್ರಭಾವ, ಮೀನ ರಾಶಿಯವರಿಗೆ ಪ್ರಾರಂಭ ಶನಿ ಪ್ರಭಾವ. ಈ 6 ರಾಶಿಗಳಿಗೆ ಶನಿ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಇದು 137 ದಿನ ತಾತ್ಕಾಲಿಕವಾಗಿರೋದ್ರಿಂದ ನೀವು ಹೆಚ್ಚು ಸ್ಟ್ರೆಸ್ ತಗೊಂಡು ಯೋಚನೆ ಮಾಡಿ ಆ ದೊಡ್ಡ ದೊಡ್ಡ ಹೋಮಗಳು ಮಾಡಿಕೊಂಡು ಪರಿಹಾರ ಅವಶ್ಯಕತೆ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದ್ರೆ ಎಚ್ಚರಿಕೆ, ಹುಷಾರು, ಜಾಗ್ರತೆ. ಮಕರ ರಾಶಿಯವರು ಹುಷಾರಾಗಿರಿ, ಕರ್ಕಾಟಕ ರಾಶಿಯವರು ಹುಷಾರಾಗಿರಿ, ತುಲಾ ರಾಶಿಯವರು ಹುಷಾರಾಗಿರಿ. ನಿಮಗೆ ಹೋಯ್ತು ಅಂದಿದ್ದು ಮತ್ತೆ ಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆಯ ಗಂಟೆಯನ್ನ ಕೊಡೋದಕ್ಕೆ ನಾನು ಬಂದಿದ್ದೀನಿ ಇವತ್ತು. ಸರಿ, ಇದೆಲ್ಲ ಒಂದು ಕಡೆ ಆದ್ರೆ ನಿಮ್ಮ ಮೂಲ ಜಾತಕ ಇದೆಯಲ್ಲ, ನೀವು ಹುಟ್ಟಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಜಾತಕ ಬರೆದಿರ್ತಾರಲ್ಲ, ಆ ಮೂಲ ಜಾತಕದಲ್ಲಿ ಶನಿ ಏನಾದ್ರೂ ತುಲಾ ರಾಶಿಯಲ್ಲೋ, ಮಕರ ಕುಂಭ ರಾಶಿಯಲ್ಲೋ, ವೃಷಭ ರಾಶಿಯಲ್ಲೋ, ಮಿಥುನ ಕನ್ಯಾ ರಾಶಿಯಲ್ಲೋ ಇದ್ದರೆ ನಿಮ್ಮ ಮೂಲ ಜಾತಕದಲ್ಲಿ, ನೀವು ಹುಟ್ಟಿರೋ ಜಾತಕದಲ್ಲಿ ನಿಮಗೆ ಈ ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಸಾಡೆ ಸಾತಿ ಯಾವುದು ಅಪ್ಲೈ ಆಗಲ್ಲ. ಇನ್ ಕೇಸ್ ಶನಿ ಬಂದು ನಿಮ್ಮ ಜಾತಕದಲ್ಲಿ ಧನುರಾಶಿಯಲ್ಲೋ, ಮೀನ ರಾಶಿಯಲ್ಲೋ, ಮೇಷ ರಾಶಿಯಲ್ಲೋ, ಸಿಂಹ ರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ ಇದ್ದರೆ ಅಂಥವರಿಗೆ ಇದರ ಎಫೆಕ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಯಾಕೆಂದ್ರೆ ನಿಮಗೆ ನಿರಂತರವಾಗಿ ನಡ್ಕೊಂಡು ಹೋಗುವಂಥ ದೋಷಕ್ಕಿಂತ ತಾತ್ಕಾಲಿಕವಾಗಿ ಬರುವಂಥ ದೋಷಗಳು ಹೆಚ್ಚಿನ ಎಫೆಕ್ಟ್ ಅನ್ನುವಂಥದ್ದು ಕಾಣುತ್ತೆ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಬೇಡ. ಕಟಕ, ತುಲಾ, ವೃಶ್ಚಿಕ, ಮಕರ, ಕುಂಭ, ಮೀನ ಈ 6 ರಾಶಿಗಳವರು ಕಂಪಲ್ಸರಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಅದನ್ನು ಮಾಡಿಕೊಂಡು ವಕ್ರಿ ಆಗ್ತಾ ಇರತಕ್ಕಂಥ ಶನಿ ಪ್ರಭಾವದಿಂದ ನೀವು ಹೊರಗಡೆ ಬಂದು ಜೀವನವನ್ನು ಸಂತೋಷವಾಗಿ ಕಾಣಲಿಕ್ಕೆ ನೀವೇ ಪ್ರಯತ್ನ ಪಡಬೇಕು. ನಿಮ್ಮ ಪ್ರಯತ್ನ ಸಫಲತೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಶನಿ ವಕ್ರಿಯಿಂದ ಯಾವ್ಯಾವ ರಾಶಿಗಳಿಗೆ ಹೊಸದಾಗಿ ಶನಿ ಕಾಟ ಶುರುವಾಗುತ್ತೆ, ಯಾವ ರಾಶಿಗಳಿಗೆ ತಾತ್ಕಾಲಿಕ ರಿಲೀಫ್ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋಲಿ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.